ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದವರು 22 ಲಕ್ಷಕ್ಕೂ ಅಧಿಕ BPL ಕಾರ್ಡುಗಳನ್ನು ಅಂದರೆ ಅನರ್ಹ BPL ಕಾರ್ಡುಗಳನ್ನು ರದ್ದು ಮಾಡಿದ್ದಾರೆ. ರಾಜ್ಯ ಸರ್ಕಾರದವರು ನಿಗದಿಪಡಿಸಿದ ಮಾನದಂಡಗಳ ಅಡಿಯಲ್ಲಿ ಬರದೇ ಇರತಕ್ಕಂತಹ BPL ಕಾರ್ಡುಗಳನ್ನು ಈಗಾಗಲೇ ರಾಜ್ಯ ಸರ್ಕಾರದವರು ರದ್ದು ಮಾಡ್ತಾ ಬಂದಿದ್ದಾರೆ. ಈ ಒಂದು ಅನರ್ಹ BPL ಕಾರ್ಡುಗಳನ್ನು ರದ್ದು ಮಾಡುವಂತಹ ಬರದಲ್ಲಿ ಸರ್ಕಾರದವರು BPL ಕಾರ್ಡುಗಳಿಗೆ ಅರ್ಹತೆಯನ್ನು ಹೊಂದಿರುವಂಥವರು ಅಂದರೆ ಸರ್ಕಾರ ನಿಗದಿಪಡಿಸಿದಂತಹ ಮಾನದಂಡಗಳ ಅಡಿಯಲ್ಲಿ ಬರ್ತಕ್ಕಂತಹ ಸಾಕಷ್ಟು ಬಡವರ BPL ಕಾರ್ಡುಗಳನ್ನು ಕೂಡ ರದ್ದು ಮಾಡಿದ್ದಾರೆ. ಯಾರೆಲ್ಲ ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸ್ನೇಹಿತರೆ, ನಮ್ಮ ಈ ವಿಡಿಯೋಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನಮ್ಮ ವಿಡಿಯೋಗಳಲ್ಲಿ ಪಡ್ಕೋಬಹುದು. ಈಗಾಗಲೇ ಆಹಾರ ಇಲಾಖೆಯವರು ಸುಳ್ಳು ಮಾಹಿತಿಯನ್ನು ನೀಡಿ BPL ಕಾರ್ಡುಗಳನ್ನು ಪಡೆದುಕೊಂಡಿರ್ತಕ್ಕಂತಹ ಸುಮಾರು 5,000ಕ್ಕೂ ಅಧಿಕ ಸರ್ಕಾರಿ ನೌಕರರನ್ನು ಪತ್ತೆ ಮಾಡಿ ಅಂಥವರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಸರ್ಕಾರಿ ನೌಕರರಿಗೆ ಅಷ್ಟೇ ಅಲ್ಲದೆ BPL ಕಾರ್ಡುಗಳನ್ನು ಹೊಂದಿರುವಂತಹ ಆದಾಯ ತೆರಿಗೆಯನ್ನು ಪಾವತಿ ಮಾಡುವಂಥವರೆಗೂ ಕೂಡ ಈ ಒಂದು ಆಹಾರ ಇಲಾಖೆ ನೋಟಿಸನ್ನು ಜಾರಿ ಮಾಡಿದೆ. ಸ್ನೇಹಿತರೆ, ಯಾರೆಲ್ಲ ಸರ್ಕಾರಿ ನೌಕರರು BPL ಕಾರ್ಡುಗಳನ್ನು ಹೊಂದಿದಾರೋ ಅವರೆಲ್ಲರೂ ಆಹಾರ ಇಲಾಖೆಗೆ ತಮ್ಮ ಒಂದು ಸರ್ಕಾರಿ ನೌಕರಿಗೆ ಅಂದರೆ ತಮ್ಮ ಒಂದು ಸೇವೆಗೆ ಸೇರಿದಂತಹ ದಾಖಲೆಗಳನ್ನು ಹಾಗೂ ಇನ್ನಿತರ ಮಾಹಿತಿಗಳನ್ನು ಆಹಾರ ಇಲಾಖೆಗೆ ಸಲ್ಲಿಸಬೇಕಾಗುತ್ತೆ. ಈ ಒಂದು ಮಾಹಿತಿಯನ್ನು ಪರಿಶೀಲನೆ ಮಾಡುವಂತಹ ಆಹಾರ ಇಲಾಖೆ ಇಲ್ಲಿವರೆಗೂ ಕೂಡ ಅವರು ಪಡೆದುಕೊಂಡಿರ್ತಕ್ಕಂತಹ ಪಡಿತರದ ಒಂದು ಪ್ರಮಾಣವನ್ನು ಆಧರಿಸಿ ಅದಕ್ಕೆ ಒಂದು ಮಾರುಕಟ್ಟೆಯ ಮೌಲ್ಯವನ್ನು ನಿಗದಿಪಡಿಸ್ತಾರೆ ಹಾಗೂ ಆ ಒಂದು ನಿಗದಿಪಡಿಸಿದ ಮೌಲ್ಯವನ್ನು ದಂಡ ರೂಪದಲ್ಲಿ ಪಾವತಿಸುವಂತೆ ಈ ಒಂದು ಸರ್ಕಾರಿ ನೌಕರರಿಗೆ ನಿರ್ದೇಶನವನ್ನು ನೀಡಲಾಗುತ್ತೆ. ಜೊತೆಗೆ ಸುಳ್ಳು ಮಾಹಿತಿಯನ್ನು ನೀಡಿ BPL ಕಾರ್ಡುಗಳನ್ನು ಪಡೆದುಕೊಂಡಂಥವರಿಗೆ ಆಹಾರ ಭದ್ರತಾ ಕಾಯ್ದೆಯ ಉಲ್ಲಂಘನೆ ಮಾಡಿ ಒಂದು ಪಡಿತರವನ್ನು ದುರ್ಬಳಕೆ ಮಾಡಿಕೊಂಡಂತಹ ಒಂದು ಕಾನೂನಿನ ಅಡಿಯಲ್ಲಿ FIR ಅನ್ನು ದಾಖಲಿಸಲು ಕೂಡ ಕಾನೂನಿನಲ್ಲಿ ಅವಕಾಶ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಈವರೆಗೂ ಅಂತಹ ಒಂದು ಯಾವುದೇ ಕೇಸುಗಳು ದಾಖಲಾಗಿರುವುದಿಲ್ಲ. ಅಂತಹ ಪರಿಸ್ಥಿತಿ ಬರುವುದಕ್ಕಿಂತ ಮೊದಲೇ ಈ ಒಂದು ಬೋಗಸ್ BPL ಕಾರ್ಡ್ಗಳನ್ನು ಮಾಡಿಸಿಕೊಂಡವರು ಈ ಒಂದು 100% ಏನು ನೌಕರರಿದ್ದಾರೆ ಅವರು ದಂಡವನ್ನು ಪಾವತಿ ಮಾಡ್ತಾ ಬರ್ತಾ ಇದ್ದಾರೆ. ಇದು ಒಂದು ಕಡೆಯಾದರೆ ಸ್ನೇಹಿತರೆ, ಬಹುತೇಕ ಈ ಒಂದು ಕಾರ್ಡುದಾರರಿಗೆ ಅಂದರೆ ಅರ್ಹತೆಯನ್ನು ಹೊಂದಿರುವಂತಹ ಬಡವರಿಗೂ ಕೂಡ ಕಾರ್ಡುಗಳನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಏನು ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಅಂಥವರಲ್ಲಿ ಬಹುತೇಕ ಕಾರ್ಡುದಾರರಿಗೆ IT ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅಂದರೆ IT ಇಲಾಖೆಯು ನೀಡಿರುವಂತಹ ಒಂದು ದಾಖಲೆಗಳ ಪಟ್ಟಿಯನ್ನು ಹಿಡಿದು ಹೋದರೆ ಬಹಳಷ್ಟು ಜನ ಬಡವರಿಗೆ ಈ ಒಂದು IT ಟ್ಯಾಕ್ಸ್ ತುಂಬೋದು ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅಂಥವರ BPL ಕಾರ್ಡುಗಳೆಲ್ಲ ರದ್ದಾಗಿರೋದ್ರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಪ್ರತಿ ತಿಂಗಳು ಅವರು ಪಡೆದುಕೊಳ್ತಾ ಇರತಕ್ಕಂತಹ ಪಡಿತರ ಕೂಡ ಈ ಒಂದು ಅವರ ಕಾರ್ಡುಗಳು ರದ್ದಾದಾಗಿನಿಂದ ಅವರಿಗೆ ಅಂತಹ ಒಂದು ಪಡಿತರದ ಅನುಕೂಲ ಕೂಡ ನಿಂತು ಹೋಗಿದೆ. ಹಾಗಾಗಿ ಸ್ನೇಹಿತರೆ, BPL ಕಾರ್ಡುಗಳನ್ನು ರದ್ದುಪಡಿಸುವಂತಹ ಸರ್ಕಾರದ ನಿರ್ಧಾರಕ್ಕೆ ಈಗಾಗಲೇ ಸಾಕಷ್ಟು ಸಾರ್ವಜನಿಕ ವಲಯದಿಂದ ತೀವ್ರ ಒಂದು ವಿರೋಧ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಅನರ್ಹಗೊಂಡಿದ್ದ ಕಾರ್ಡುಗಳನ್ನು ಮರುಸ್ಥಾಪನೆ ಮಾಡುವಂತಹ ಪ್ರಕ್ರಿಯೆಯನ್ನು ಸರ್ಕಾರದವರು ಆರಂಭ ಮಾಡಿದ್ದಾರೆ. ಈಗ 3-4 ದಿನಗಳಿಂದ ರದ್ದಾಗಿದ್ದಂತಹ ಒಂದು 22 ಲಕ್ಷಕ್ಕೂ ಅಧಿಕ BPL ಕಾರ್ಡುಗಳ ಪೈಕಿ ಸುಮಾರು 2.95 ಲಕ್ಷ BPL ಕಾರ್ಡುಗಳನ್ನು ಮರುಸ್ಥಾಪನೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗೂ ಮುಂದಿನ ತಿಂಗಳಿನಿಂದ ರದ್ದಾಗಿರುವಂತಹ BPL ಕಾರ್ಡುಗಳಿಗೂ ಕೂಡ ಪಡಿತರವನ್ನು ನೀಡಲಿಕ್ಕೆ ಆಹಾರ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ಸಾಕಷ್ಟು ಅನರ್ಹ BPL ಕಾರ್ಡುಗಳನ್ನು APL ಕಾರ್ಡುಗಳಾಗಿ ಪರಿವರ್ತನೆ ಮಾಡಿದ್ದಾರೆ ಮತ್ತು ಉಳಿದಂತಹ ಅನರ್ಹ BPL ಕಾರ್ಡುಗಳನ್ನು ರದ್ದುಪಡಿಸಿದ್ದಾರೆ. ಆದರೆ ಇದು ಸಾರ್ವಜನಿಕರ ಒಂದು ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಹಾಗಾಗಿ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದ ಕಾರ್ಡುಗಳು ಏನಿದಾವೆ BPL ಕಾರ್ಡುಗಳು ಅವುಗಳ ಮರುಸ್ಥಾಪನೆಗೆ ಸರ್ಕಾರದವರು ಇಲಾಖೆ ಅನುಮೋದನೆಯನ್ನು ಕೊಟ್ಟಿದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂದರೆ NFSA ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ 76.04% ಹಾಗೂ ನಗರ ಪ್ರದೇಶಗಳಲ್ಲಿ 49.36% ಸೇರಿ ಅಂದರೆ ಒಟ್ಟಿನಲ್ಲಿ 3,58,87,666 ಫಲಾನುಭವಿಗಳು ಇದ್ದು ಈ ಪೈಕಿ 1,70,70,669 BPL ಕಾರ್ಡುಗಳು ಇರಬೇಕನ್ನುವಂತಹ ಒಂದು ನಿಯಮ ಇದೆ. ಆದರೆ ರಾಜ್ಯದಲ್ಲಿ ಈಗಾಗಲೇ 3,33,29,981 ಫಲಾನುಭವಿಗಳಿಗೆ 1,16,51,209 BPL ಕಾರ್ಡುಗಳನ್ನು ನೀಡಲಾಗಿದೆ.
ಹಾಗಾಗಿ ನಿಗದಿಗಿಂತ ಹೆಚ್ಚುವರಿಯಾಗಿ ನೀಡಿರುವಂತಹ ಈ ಒಂದು 14 ಲಕ್ಷ BPL ಕಾರ್ಡುಗಳನ್ನು ಈ ಒಂದು ಕ್ಯಾನ್ಸಲ್ ಮಾಡೋದು ಅಥವಾ ರದ್ದು ಮಾಡುವಂತಹ ಪ್ರಕ್ರಿಯೆಗೆ ಹಾಕಿಕೊಂಡಿದ್ದಾರೆ. ಹಾಗಾಗಿ ವಾರ್ಷಿಕವಾಗಿ 1.2 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಆದಾಯವನ್ನು ಪಡೆಯುತ್ತಿರುವಂತಹವರ ಮತ್ತು ಮನೆಯಲ್ಲಿ ಕಾರು ಹೊಂದಿರುವಂತಹವರ ಮತ್ತು ಆದಾಯ ತೆರಿಗೆಯನ್ನು ಪಾವತಿ ಮಾಡುವಂಥವರ 7.5 ಎಕರೆ ಒಣ ಅಥವಾ ನೀರಾವರಿ ಭೂಮಿಯನ್ನು ಹೊಂದಿರುವಂಥವರ ಮತ್ತು ಅನುದಾನ ಅಥವಾ ಅನುದಾನ ರಹಿತ ಶಾಲಾ ಕಾಲೇಜುಗಳ ನೌಕರರೇನಿರ್ತಾರೆ ಅಂಥವರು ಹಾಗೂ ನೋಂದಾಯಿತ ಗುತ್ತಿಗೆದಾರರೇನಿರ್ತಾರೆ ಅವರು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವರು ಹಾಗೂ ಸ್ವಂತಕ್ಕಾಗಿ ಒಂದು ಆಟೋ ರಿಕ್ಷಾವನ್ನು ಹೊರತುಪಡಿಸಿ 100 cc ಮೇಲ್ಪಟ್ಟಂತಹ ಇಂಧನ ಚಾಲಿತ ದ್ವಿಚಕ್ರ ಅಥವಾ ತ್ರಿಚಕ್ರ ಕಾರುಗಳನ್ನು ಹೊಂದಿರುವಂಥವರು ಸೇರಿ 14 ಮಾನದಂಡಗಳನ್ನು ಮುಂದಿಟ್ಟುಕೊಂಡು BPL ಕಾರ್ಡನ್ನು ರದ್ದುಪಡಿಸುವಂತಹ ಪ್ರಕ್ರಿಯೆಯನ್ನು ಇಲಾಖೆ ಮತ್ತು ಸರ್ಕಾರದವರು ಮಾಡ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿ ಸರ್ಕಾರದವರು ನಿರ್ಧಾರ ಮಾಡಿರುವಂತಹ ಮಾನದಂಡಗಳ ಅಡಿಯಲ್ಲಿ ಬರ್ತಾ ಇರ್ತಕ್ಕಂತಹ BPL ಕಾರ್ಡುಗಳು ರದ್ದಾಗಿದ್ದರೆ ಅಂತಹ BPL ಕಾರ್ಡುಗಳ ರದ್ದತಿಯನ್ನು ಪುನರ್ಸ್ಥಾಪನೆ ಅಂದರೆ ಮರುಸ್ಥಾಪನೆ ಮಾಡಲಿಕ್ಕೆ ಕಾರ್ಯವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಈ ಒಂದು BPL ಕಾರ್ಡುಗಳು ಅಂದರೆ ಅರ್ಹರ BPL ಕಾರ್ಡುಗಳು ಏನು ಕ್ಯಾನ್ಸಲ್ ಆಗಿದ್ದಾವೆ ಅವರು ಯಾವುದೇ ಒಂದು ಚಿಂತೆಯನ್ನು ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ಅಂಥವರ ಕಾರ್ಡುಗಳನ್ನು ಮರುಸ್ಥಾಪನೆ ಮಾಡಿ ಈ ಒಂದು ಹಿಂದಿನಂತೆ ಮತ್ತೆ ಒಂದು ಅವರ ಪಡಿತರವನ್ನು ಪಡ್ಕೊಳ್ಳಿಕ್ಕೆ ಮತ್ತು ಸರ್ಕಾರದ ಇತರ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಅನುಕೂಲ ಆಗುವಂತಹ ಒಂದು ಪ್ರಕ್ರಿಯೆಯನ್ನು ಈಗಾಗಲೇ ಸರ್ಕಾರದವರು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಬಡವರ ರದ್ದಾಗಿದ್ದಂತಹ BPL ಕಾರ್ಡುಗಳು ಪುನಃ ಮರುಸ್ಥಾಪನೆಯಾಗಿ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಲಿಕ್ಕೆ ಸರ್ಕಾರ ಅನುಕೂಲವನ್ನು ಮಾಡಿಕೊಡ್ತಾ ಇದೆ. ಸ್ನೇಹಿತರೆ, ಈ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಲಿ ಅಥವಾ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭಗೊಂಡಂತಹ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಾ ಇರ್ತಕ್ಕಂತಹ ಯಾವುದೇ ಯೋಜನೆಗಳು ಅಥವಾ ಸೌಲಭ್ಯಗಳ ಬಗ್ಗೆ ಆಗಲಿ ಇರ್ತಕ್ಕಂತಹ ಅಪ್ಡೇಟ್ಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ನೀವು ಪಡ್ಕೋಬಹುದು. ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.